ನಮ್ಮ ಊರು ಮಾದನಾಯಕನಹಳ್ಳಿ 57 ವರ್ಷಗಳ ನಂತರ ಈ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಏನಂದರೆ ಇದೊಂಥರ ಇಡೀ ಊರೇ ಸಂಭ್ರಮದಲ್ಲಿದೆ. ನೀವು ನೋಡ್ಬೋದು, ಎಲ್ಲರ ಮುಖದಲ್ಲೂ ಒಂದು ಕಳೆ, ಒಂದು ಖುಷಿ ನೋಡ್ತಾ ಇದ್ದೀರಾ. ಇದಕ್ಕೆಲ್ಲ ಸಹಕಾರ ಮಾಡಿದಂಥ ನಮ್ಮ ಮಾದನಾಯಕನಹಳ್ಳಿ ಜನತೆಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಹಾಗೂ ಈ ಕಮಿಟಿ ಸದಸ್ಯರು ಏನೇನಿದೆ, ಯುವಕರಿದ್ದಾರೆ, ಎಲ್ಲರೂ ಒಂದು ಆರ್ಗನೈಸ್ಡ್ ಆಗಿ ಈ ಜಾತ್ರಾ ಮಹೋತ್ಸವ ತುಂಬ ಶ್ರದ್ಧೆಯಿಂದ ಒಂದು ಪ್ಲ್ಯಾಂಡ್ ಆಗಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಯಾರೇ ಇರ್ಬೋದು, ಅವ್ರ ಹೆಸರು ಒಬ್ಬರು ಇಬ್ಬರು ಅಂತ ಹೇಳಲ್ಲ, ಎಲ್ಲ ಯುವಕರನ್ನು ಸೇರಿ ತುಂಬ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಯಾಕಂದರೆ ಇಷ್ಟು ಜನ ಸೇರಿಸ್ಕೊಂಡು ಈ ಒಂದು ಜಾತ್ರಾ ಮಹೋತ್ಸವ ನಡೆಸೋದು ತುಂಬ ಸುಲಭವಾದ ಕೆಲಸ ಅಲ್ಲ. ತುಂಬ ಶ್ರಮ ಇದೆ, ಎಲ್ಲರದ್ದು ಶ್ರಮ ಇದೆ. ಇದೊಂದು ಅವ್ರು 4 ವಾರ್ಡ್ ಅಂತ ಮಾಡಿ, 4 ವಾರ್ಡಲ್ಲಿ ಎಷ್ಟು ಮೆಂಬರ್ಸ್ ಅಂತ ಮಾಡಿ, ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಹಾಗೂ ಇದೇ ರೀತಿ ನಾವು ಮುಂದಿನ ದಿನಗಳಲ್ಲೂ ಇದೇ ರೀತಿ ಜಾತ್ರಾ ಮಹೋತ್ಸವ ನಡೆಸ್ಕೊಂಡು ಹೋಗಬೇಕಾಗಿ ನಾವು ಯುವಕರು ಇದ್ದೀವಿ, ಎಲ್ಲರೂ ಸ್ನೇಹಿತರಿದ್ದಾರೆ, ಎಲ್ಲರೂ ಇದೇ ರೀತಿ ನಡೆಸ್ಕೊಂಡು ಇನ್ನೂ ತುಂಬ ವಿಜೃಂಭಣೆಯಾಗಿ ಮಾಡಬೇಕಂತ ನಾನು ಕೋರ್ಕೊಳ್ತಾ ಇದ್ದೀನಿ.
ಮುಂದಿನ ದಿನಗಳಲ್ಲಿ ನೀವು ಜಾತ್ರೆ ನಡೆಸ್ತೀವಿ ಅಂತ ಹೇಳಿದ್ರೆ ಇದಕ್ಕೆ ಒಂದು ಸಮಿತಿ ರಚನೆ ಏನಾದರೂ ಮಾಡಿದ್ದೀರಾ? ಸದ್ಯಕ್ಕೆ ಆ ಥರ ಏನೂ ಇಲ್ಲ ಸರ್. ಇವಾಗ ನಮ್ಮ ಸಮಿತಿ ರಚನೆಯಾಗಿ ತಿಮ್ಮರಸಪ್ಪ ನಮ್ಮ ತಂದೆಯವರು ಈಗ ಅವರ ಅಧ್ಯಕ್ಷರಾಗಿದ್ದಾರೆ. ಅವರ ಇದರಲ್ಲಿ ನಾವು ಯುವಕರು ತುಂಬ ಜನ ಇದ್ದಾರೆ, ಒಬ್ಬರು ಇಬ್ಬರು ಅಂತ ಇಲ್ಲ, ತುಂಬ ಜನ ಇದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ಮೀಟಿಂಗ್ ಮಾಡಿ ಇದಕ್ಕೆ ಆ ಥರ ಏನಾದರೂ ಒಂದು ಕಮಿಟಿ ಮಾಡಿ ಈ ಥರ ಸದಸ್ಯರು ಮಾಡಿ ಏನಾದರೂ ಆ ಥರ ಇತ್ತಂದರೆ ನಾವು ಖಂಡಿತವಾಗೂ ನಾವು ಮಾಡಿಸ್ಕೊಂಡು ನಡೆಸ್ಕೊಂಡು ಹೋಗ್ತೀವಿ ಸರ್. ಯುವಕರಿಗೆ ನೀವು ಯಾವ ರೀತಿ ಕರೆ ಕೊಡ್ತೀರಿ ಮುಂದಿನ ದಿನಗಳಲ್ಲಿ? ಮುಂದಿನ ಜಾತ್ರೆಗೆಲ್ಲ ಯಾವ ರೀತಿ ನೀವು ಇವಾಗ ಏನು ಒಗ್ಗಟ್ಟಿದೆ ಅದೇ ಒಗ್ಗಟ್ಟು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು. ನಾನು ಅದೇ ಒಂದು ಕೇಳೋದು. ಯಾಕಂದರೆ ಈ ಒಗ್ಗಟ್ಟು ಇಲ್ದಂದ್ರೆ ಇದು ಯಾವುದು ನಡೆಸ್ಕೊಳಕ್ಕಾಗಲ್ಲ. ತುಂಬ ಒಗ್ಗಟ್ಟಿನಿಂದ ಇದು ಒಂದು ಪೊಲಿಟಿಕ್ಸು ಬಿಟ್ಟು ನಾವು ಮಾಡ್ತಾ ಇದ್ದೀವಿ. ರಾಜಕೀಯ ದಯವಿಟ್ಟು ಜಾತ್ರೆಗೆ ತರಬೇಡಿ, ತುಂಬ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ನಾನು ಒಳ್ಳೇದಾಗಲಿ ಅಂತ ಕೇಳ್ಕೊಂಡು, ತಾಯಿ ಮಾರಮ್ಮ ತಾಯಿ ಇಡೀ ನಮ್ಮ ಮಾದನಾಯಕನಹಳ್ಳಿಗೆ, ನಮ್ಮ ಕರ್ನಾಟಕ ಜನತೆಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಸರ್, ನನ್ನ ಹೆಸರು ವೀರೇಶ್ ಅಂತ. ನಾವು ಮಾದನಾಯಕನಹಳ್ಳಿ ನಿವಾಸಿ. ಇವತ್ತು 60 ವರ್ಷಗಳ ಬಳಿಕ ಈ ಒಂದು ಮಾದನಾಯಕನಹಳ್ಳಿಯ ಜಾತ್ರಾ ಉತ್ಸವಕ್ಕೆ ಚಾಲನೆ ಕೊಟ್ಟು ಇವತ್ತು ನಾವು 3ನೇ ದಿನಕ್ಕೆ ಬಂದಿದ್ದೀವಿ. ತುಂಬ ಖುಷಿಯಾಗುತ್ತೆ. ಎಲ್ಲ ದೇವರುಗಳು ಏನು ಆಂಜನೇಯ ಇರ್ಬೋದು, ಬಲಮುರಿ ಗಣಪತಿ ಇರ್ಬೋದು, ನಮ್ಮ ಬಸವಣ್ಣ ದೇವ್ರಿಗೆ ಇರ್ಬೋದು, ವೆಂಕಟೇಶ್ವರ ದೇವರಿಗೆ, ಎಲ್ಲ ದೇವ್ರಿಗೂ ಕೂಡ ಆರತಿಗಳನ್ನೆಲ್ಲ ನಾವು ನಿನ್ನೆ ಮೊನ್ನೆಯಿಂದ ಇವತ್ತು ಬೆಳಗ್ಗೆ ಗಂಟ ಎಲ್ಲನೂ ಮುಗಿಸಿದ್ದೀವಿ. ಇವತ್ತು ಒಂದು ಏನು ಈ ಆರತಿಯ ವಿಚಾರ ಏನಿದೆ, ಲಾಸ್ಟ್ ಕೊನೆ ದಿನಕ್ಕೆ ಮಾರಮ್ಮ ಆರತಿಯನ್ನು ತೊಗೊಂಬಂದಿದ್ದೀವಿ. ಇವತ್ತು ಯಾವ ಕಡೆ ನೋಡಿದ್ರೂ ನಾವು ಕಣ್ಣು ಆಯಿಸಿದ ಕಡೆ ಎಲ್ಲ ಆರತಿಗಳು, ದೊಡ್ಡ ದೊಡ್ಡ ಆರತಿಗಳು, ಕಣ್ಣು ತುಂಬ ನೋಡ್ಕೊಳ್ಳೋಂಥ ಈ ಉತ್ಸವನ ನೋಡುವಂಥ ಒಂದು ಖುಷಿ ನಮಗೆ ಭಾಳ ಅಪಾರವಾಗಿದೆ. ಸುತ್ತಮುತ್ತ ಊರವರೆಲ್ಲನೂ ಈ ಒಂದು ಹಬ್ಬನ ಬಹಳ ಉತ್ಸುಕವಾಗಿ ನೋಡ್ತಾ ಇದ್ದಾರೆ. ಯಾವ ರೀತಿ ಹಬ್ಬ ಮಾಡ್ತಾರೆ ಇವರು, ಯಾಕೆಂದರೆ 60 ವರ್ಷದ ಹಿಂದೆ ಅವತ್ತು 28-30 ಮನೆ ಇದ್ದಂತಹ ಈ ಊರಲ್ಲಿ ಮಾಡಿದಂಥ ಜಾತ್ರೆ ಇದು. ಇವತ್ತು ಸುಮಾರು 4,000-5,000 ಮನೆಗಳಿರ್ತಕ್ಕಂಥ ಈ ದೊಡ್ಡ ಊರಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿ, ಜಾತಿ ಮತ ಧರ್ಮದ ಭೇದವಿಲ್ದಂಗೆ, ಯಾವುದೇ ಪಕ್ಷ ಭೇದವಿಲ್ದಂಗೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಇವತ್ತು ಜಾತ್ರೆ ಮಾಡೋದು ಇವತ್ತಿನ ಮಟ್ಟಿಗೆ ಇದು ಭಾಳ ದೊಡ್ಡ ಸಾಹಸನೆ ಅಂತ ಹೇಳ್ಬೋದು. ಈ ಸಾಹಸಕ್ಕೆ ಕೈ ಹಾಕಿ ನಮ್ಮೆಲ್ಲ ಏನು ನಮ್ಮ ಊರಿನ ಮುಖಂಡರೆಲ್ಲರೂ ತುಂಬ ಅಚ್ಚುಕಟ್ಟಾಗಿ, ಏನು ಎಲ್ಲೂ ಕುಂದುಕೊರತೆಗಳಾಗ್ದಂಗೆ, ಏನು ತೊಂದರೆಗಳಾಗ್ದಂಗೆ, ಯಾವುದೇ ಜನಕ್ಕೂ ಏನು ಸಮಸ್ಯೆ ಆಗ್ದಂಗೆ ವ್ಯವಸ್ಥಿತವಾಗಿ ಈ ಒಂದು ಉತ್ಸವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಕೊಂಡಕ್ಕೆ ಏನು ಮಧ್ಯಾಹ್ನ ಕೊಂಡಕ್ಕೆ ಬೆಂಕಿ ತಾಗಿಸುವ ಮೂಲಕ ಕೊಂಡೋತ್ಸವಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇನ್ನೇನು ಎಲ್ಲ 4 ರೋಡ್ಗಳಿಂದ 4 ವಾರ್ಡ್ಗಳಿಂದ ಕಡಿಮೆ ಅಂದ್ರೂ ಒಂದು 500 ಆರತಿಗಳು ಬಂದಿದೆ ಆಲ್ರೆಡಿ. ಕಣ್ಣು ಆಯಿಸಿದಷ್ಟು ಆರತಿಗಳು ಕಾಣ್ತಾ ಇದೆ. ಒಂದಕ್ಕಿಂತ ಒಂದು ಹೆಚ್ಚು ತುಂಬ ಚೆನ್ನಾಗಿದೆ ಆರತಿಗಳು. ಈಗ ಇನ್ನೇನು ಮೆರವಣಿಗೆ, ಅಮ್ಮನ ಮೆರವಣಿಗೆ ಕರ್ಕೊಂಬಂದು ಈ ಕೊಂಡೋತ್ಸವನ ಮಾಡಿ ಇನ್ನೆರಡು ದಿನ, ನಾಳೆ ಎಲ್ಲರಿಗೂ ಹಬ್ಬದ ಊಟ, ಅದಾದಮೇಲೆ ಗುರುವಾರ ದಿನ 8 ದೇವರುಗಳನ್ನು ಕೂಡ 8 ವಾಹನಗಳ ಮೂಲಕ ಇಡೀ ಊರನ್ನ ಪ್ರದಕ್ಷಿಣೆ ಮತ್ತು ಮೆರವಣಿಗೆ ಮೂಲಕ ಅತ್ಯಂತ ಅದ್ಭುತವಾಗಿ ಈ ಒಂದು ಊರ ಹಬ್ಬಕ್ಕೆ ಅಂತ್ಯವನ್ನು ಆಡಲಿದ್ದಾರೆ. ಮುಂದಿನ ದಿನಗಳಲ್ಲಿ ಹಬ್ಬವನ್ನು ಈ ಮುಂದಿನ ಪೀಳಿಗೆ ಏನಿದೆ, ಯುವ ಜನ
ಇವತ್ತೆಲ್ಲ ಇದು ಫಸ್ಟ್ ಟೈಮು ನಮ್ಮ ಯುವ ಜನ ನೋಡ್ತಾ ಇರೋದು. ಮುಂದಿನ ದಿನಗಳಲ್ಲಿ ಇದನ್ನು ಅನುಕರಣೆ ಮಾಡಿಕೊಂಡು ಈ ಹಬ್ಬಕ್ಕೆ ಎಲ್ಲೂ ಮತ್ತೆ ಈ ಒಂದು ದೊಡ್ಡ ಗ್ಯಾಪ್ ಏನಾಗಿತ್ತು ಆ ಗ್ಯಾಪ್ನ ಮತ್ತೆ ಆಗದಂಗೆ ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗುವಂಥ ಶಕ್ತಿ ಆ ಬಸವಣ್ಣ ದೇವರು ಇರ್ಬೋದು, ಆಂಜನೇಯ ಇರ್ಬೋದು, ಮಾರಮ್ಮ ತಾಯಿ ನಮ್ಮ ಯುವಕರಿಗೆ ಕೊಡಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಆದಿಶಕ್ತಿ, ಪರಾಶಕ್ತಿ, ಮಹಾಶಕ್ತಿ ಮಾರಮ್ಮ ತಾಯಿಗೆ, ಮಾದನಾಯಕನಹಳ್ಳಿ ಮಾರಮ್ಮ ತಾಯಿಗೆ, ಆದಿಶಕ್ತಿ, ಪರಾಶಕ್ತಿ, ಮಹಾಶಕ್ತಿ ಮಾರಮ್ಮ ತಾಯಿಗೆ, ಮಾರಮ್ಮ ತಾಯಿಗೆ. ನಾನು ಕಾಂತರಾಜು ಅಂತ ಮಾದನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು. ಇಲ್ಲಿ 57 ವರ್ಷದಿಂದ ಉತ್ಸವ ಮಾದನಹಳ್ಳಿ ಊರ ಹಬ್ಬ ಮಾಡಿದ್ರಿ ಅಂತೇಳಿ ನಮ್ಮ ಹಿರಿಯರು ಇಲ್ಲಿ ಹೇಳಿದರು. ಅದ್ರ ಪ್ರಕಾರವಾಗಿ ಎಲ್ಲ ಯೂತ್ ಸೇರಿಕೊಂಡು ಈ ಊರಿನ ಎಷ್ಟು ಸಾವಿರಾರು ಜನ ಇದ್ದಾರೋ ಎಲ್ಲ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಈ ಊರಿನಾಗ ಒಳ್ಳೆಯದಾಗಲಿ, ಮಾರಮ್ಮ ತಾಯಿಯಿಂದ ಎಲ್ಲರಿಗೂ ಆಶೀರ್ವಾದ ಆಗಲಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಳ್ಳೆ ಬೆಳೆ ಮಳೆ ಎಲ್ಲರೂ ಒಗ್ಗೂಡಿ ಯಾವುದೇ ಜಾತಿ ಮತ ಹೊರಗಡೆಯಿಂದ ಬಂದರು, ಅವ್ರು ಬಂದರು, ಇವ್ರು ಬಂದರು, ಆ ಥರ ಭೇದ ಭಾವನ ಮರೆತು ಎಲ್ಲರೂ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊತೀನಿ. ಯಾವುದೇ ಕಾರಣಕ್ಕೂ ಅವ್ರನ್ನ ಕರೆದಿಲ್ಲ ಇವ್ರು ಕರೆದಿಲ್ಲ ಅನ್ನೋ ಮನಸ್ಥಿತಿಯನ್ನು ಬಿಟ್ಟು ಎಲ್ಲ ಮತ ಯಾವುದೇ ಜನಾಂಗ ಆಗಲಿ ಮತ ಆಗಲಿ ನಾವೆಲ್ಲ ಒಂದೇ ಹಿಂದೂ ಜನಾಂಗ, ನಾವೆಲ್ಲ ಒಂದೇ ಹಿಂದೂ ಜನಾಂಗ, ನಾವೆಲ್ಲ ಒಂದೇ ಅನ್ನೋ ಉದ್ದೇಶದಿಂದ ಎಲ್ಲರೂ ಮಾಡಬೇಕು ಅಂತ ನನ್ನ ವಿನಂತಿ. ಹಾಗೂ ಮುಂದಿನ ದಿನಗಳೊಳಗೆ ಮಾಡಬೇಕಾದ್ರೆ ದಯಮಾಡಿ ಇಲ್ಲಿ ಯಾರಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರಾಗಲಿ ಹಿರಿಯರಾಗಲಿ ಈ ಊರಿನ ಹಿರಿಯರಾಗಲಿ ಅವ್ರ ಮಕ್ಕಳಾಗಲಿ ಅವ್ರನ್ನ ಕರೆದು ಎಲ್ಲದಕ್ಕೂ ಅವ್ರಿಗೂ ಒಂದು ಆದ್ಯತೆ ಕೊಡಬೇಕು, ಒಳ್ಳೆ ರೀತಿಯಿಂದ ನಡೆಸಬೇಕು. ಹಾಗೆ ಇದು ಜಾತ್ರೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ತುಂಬ ಸಂತೋಷ ಆಗಿದೆ. ದಯಮಾಡಿ ಮುಂದಿನ ದಿನಗಳ ಇದೇ ಥರ ನಡೆಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಎಲ್ಲ ಮಾರಮ್ಮ ತಾಯಿಗೆ ಜೈ. ಅರೇಂಜ್ಮೆಂಟ್ಸ್ ಎಲ್ಲ ನಿಮ್ಗೆ ಯಾವ ಥರ ಅನಿಸ್ತಾ ಇದೆ ಅಂತ ಹೇಳಿ ನಿಮ್ಗೆ? ಚೆನ್ನಾಗಿದೆ. 60 ವರ್ಷ ಆದಮೇಲೆ ಫಸ್ಟ್ ಟೈಮ್ ಜಾತ್ರೆ, ನಾನು ಫಸ್ಟ್ ಟೈಮ್ ಜಾತ್ರೆ ನೋಡ್ತಿರೋದು. ಸೊ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ, ಖುಷಿ ಆಗ್ತದೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. 60 ವರ್ಷ ಆಯ್ತಂತೆ, ನಾವು ಬಂದಿಲ್ಲ 6 ತಿಂಗಳಾಯಿತು. ಸ್ವಂತ ಮನೆ ಕಟ್ಕೊಂಬಂದಿದ್ದೀವಿ ಮಾರುತಿ ಬಡಾವಣೆ ಆಂಜನೇಯ ಟೆಂಪಲ್ ಹತ್ರ. ಚೆನ್ನಾಗಿ ಮಾಡಿದ್ದಾರೆ ಸರ್, ಅಲಂಕಾರ ಎಲ್ಲ ಸೂಪರ್ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಅವರು ಸೊ ಎಲ್ಲ ಅರೇಂಜ್ಮೆಂಟ್ಸ್ ಇಷ್ಟ ಆಗಿದೆ, ಚೆನ್ನಾಗಿದೆ ಸರ್, ಚೆನ್ನಾಗಿ ಮಾಡಿದ್ದಾರೆ ಸರ್. ಮುಂದಿನ ದಿನಗಳಲ್ಲಿ ಇದೇ ಥರ ಸಪೋರ್ಟ್ ಮಾಡ್ತೀರಾ ಮೇಡಮ್? ನಮಸ್ತೆ, ನಿಮ್ಮ ಪರಿಚಯ ಹೇಳಿ. ರೇಣುಕಾ ಅಂತ. ಓಕೆ, 60 ವರ್ಷದ ನಂತರ ಈ ಒಂದು ಜಾತ್ರೆ ನಡೀತಾ ಇದೆ ನಿಮ್ಮೂರಲ್ಲಿ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಇದೆ, ತುಂಬ ಎಕ್ಸೈಟ್ಮೆಂಟ್ ಇದೆ, ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಆಗಲೇ 4 ಡೇಸಿಂದನೂ ಆರತಿ ಎಲ್ಲ ಮಾಡಿ ಇಡೀ ಊರು ಜನನೇ ತುಂಬ ಖುಷಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ನಿಮ್ಮ ಅನಿಸಿಕೆಗಳು ಮೇಡಮ್ ಇವತ್ತಿನ ದಿನ? ಎಲ್ಲ ಊರಲ್ಲೂ ಜಾತ್ರೆ ನಡೀತಾ ಇತ್ತು. ನಾವು ಫುಲ್ಲು ನಮ್ಮೂರಲ್ಲಿ ನಡೆಯಲ್ಲ ಅಂತ ಇದ್ವಿ. ಇವಾಗ ನಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ. ಫುಲ್ಲು ಧಾಮ್ ಅಂತ ಮಾಡ್ತಾ ಇದ್ದೀವಿ ಜಾತ್ರೆ ಎಲ್ಲ. ಖುಷಿಯಾಗಿದ್ದೀರಾ? ಫುಲ್ ಖುಷಿಯಾಗಿದ್ದೀವಿ. ಪ್ರತಿ ವರ್ಷ ಹಿಂಗೆ ನಡೀಲಿ ಅಂತ. ನಾವು 30 ವರ್ಷ ಆಯ್ತು. 30 ವರ್ಷ ಆಯ್ತು. ಮೊದಲನೇ ಜಾತ್ರೆನಾ? ಮೊದಲನೇ ಜಾತ್ರೆ ಇದು. ಸೊ ಹೆಂಗ ಅನಿಸ್ತಾ ಇದೆ ಇವತ್ತಿನ ದಿನ? ಭಾರಿ ಖುಷಿ ಅನಿಸ್ತದೆ. ಖುಷಿ ಅನಿಸ್ತಾ ಇದೆ. ಆರತಿ ಜೋರಾಗಿ ಮಾಡಿದ್ದೀರಾ? ಕೈ ಕಾಲು ನೋತಾ ಇದೆಯಾ? ಏನಿಲ್ಲ, ಆ ಅಮ್ಮನೆ ಕೂತೋಳೆ ಯಾಕೆ ಲೋಯಿಸ್ತಾಳೆ. ಸೊ ನಿಮ್ಗೆ ಇವತ್ತಿನ ದಿನ ಏನು ಅನಿಸ್ತಾ ಇದೆ? ಪರವಾಗಿಲ್ಲ, ಖುಷಿ ಅನಿಸ್ತಿದೆ. ಖುಷಿ ಅನಿಸ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಒಂದು ಕಾರ್ಯಕ್ರಮ ಹಿಂಗೆ ನಮ್ಮೂರಲ್ಲಿ ಅಭಿವೃದ್ಧಿ ಆಗಿದೆ. ಹಿರಿಯರನ್ನ ಕೇಳಿ, ಯಾಕೆಲ್ಲ ಚಿಕ್ಕವ್ರನ್ನ ಕೇಳ್ತೀರ ಅಂದ್ರೆ ಅವ್ರನ್ನ ಮಾತಾಡ್ಸಿ. ನಮಸ್ಕಾರ ಯಜಮಾನ್ರೆ. ನಮಸ್ತೆ. ನಿಮ್ಮ ಹೆಸರು? ಮುರಿಯಪ್ಪ ಅಂತ. ಈಗ ಏನು ವಯಸ್ಸಲ್ಲಿದ್ದೀರಿ ನೀವು? ದಯವಿಟ್ಟು ಕ್ಷಮಿಸಿ ಕೇಳಿದ್ದಕ್ಕೆ. 78. ಸೊ ಇದು ಒಂದು ಮೊದಲನೇ ಜಾತ್ರೆನಾ ಇಲ್ಲ ಇದಕ್ಕೆ ಮುಂಚೆ ಜಾತ್ರೆ ಆಗಿದ್ದು ನೋಡಿದ್ರಾ? 63 ವರ್ಷದ ಜಾತ್ರೆ ಇದು. ಭಾರಿ ಸುಭಿಕ್ಷವಾಗಿ ನಡೀತೈತೆ. ಜನ ಎಲ್ಲ ಸಂತೋಷ ಪಡ್ತಾವ್ರೆ. ಅಷ್ಟೇ ಸಂತೋಷ ಸೌಖ್ಯದಿಂದ ಜಾತ್ರೆ ನಡೀತಾ ಇದೆ. ವಿಜೃಂಭಣೆ ಅನಿಸ್ತಾ ಇದೆಯಾ? ಓಕೆ. ನಿಮಗೆ ಮನಸ್ಸಿಗೆ ಖುಷಿ ಆಗಿದೆ? ಖುಷಿ ಅಲ್ವಾ? ಓಕೆ. ಚಿಕ್ಕ ಹುಡುಗರು ನೆನಪೆಲ್ಲ ಈಗ ಬಂತ? 78 ವರ್ಷ ಅಂದರೆ ನಮಗೆ ಜ್ಞಾಪನ ಶಕ್ತಿ ಚೆನ್ನಾಗಿದೆ. 63 ವರ್ಷದ ಜಾತ್ರೆ ಇದು. ಓಕೆ. ಧನ್ಯವಾದಗಳು ಯಜಮಾನ್ರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸರಿತಾ. ನಮ್ಮ ತಾತ ಬಂದು 70 ವರ್ಷದಿಂದ ಈ ಊರಲ್ಲಿ ರೈಟರ್ ಆಗಿದ್ರು. ನಮ್ಮ ತಾತನ ಹೆಸರು ವೇಣುಗೋಪಾಲ್. ಅವರು 70 ವರ್ಷದಿಂದ ಈ ಊರಲ್ಲಿದ್ದರು. ನಾವು ಅವಾಗ ಅವರು ಚಿಕ್ಕವರು ಇರುವಾಗ ಊರ ಹಬ್ಬ ಮಾಡಿದ್ದಿಲ್ಲಿ. 62 ವರ್ಷ ಆದಮೇಲೆ ಇವಾಗ ಊರ ಹಬ್ಬ ಮಾಡ್ತಾ ಇದ್ದಾರೆ ನಮ್ಮ ಮಾದನಾಯಕನಹಳ್ಳಿಲಿ. ಪ್ರತಿ ವರ್ಷನೂ ನಾವು ಬೇರೆ ಊರಲ್ಲಿ ಹೋಗಿ ನಾವು ಹಬ್ಬಗಳನ್ನ ನೋಡ್ತಾ ಇದ್ವಿ, ಜಾತ್ರೆಗಳಿಗೆ ಹೋಗ್ತಾ ಇದ್ವಿ. ಈ ವರ್ಷ ನಮ್ಮ ಮಾದನಾಯಕನಹಳ್ಳಿಲಿ ಜಾತ್ರೆ ನಡೀತಾ ಇದೆ ಅಂದರೆ ತುಂಬ ಸಂತೋಷ ಆಗ್ತಾ ಇದೆ. ನಮಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ನಾವು ಊರಿಂದ ಬಂದು ನಮ್ಮೂರಲ್ಲಿ ನಾವು ಬಂದು ಈ ಜಾತ್ರೆ ನೋಡ್ತಾ ಇದ್ದೀವಿ. ವರ್ಷ ಇದೇ ಥರ ಜಾತ್ರೆ ನಡೆಸಬೇಕು. ಈ ಜಾತ್ರೆ ನಡೆಯೋಕ್ಕೆ ಪ್ರಯತ್ನ ಪಟ್ಟ ಎಲ್ಲ ನಮ್ಮ ಹಿರಿಯರಿಗೂ ಮುಖ್ಯಸ್ಥರಿಗೂ ನಮ್ಮ ಮಾದನಾಯಕನಹಳ್ಳಿಯವ್ರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಈ ವರ್ಷ ಈ ಜಾತ್ರೆ ಇನ್ನೂ ಗ್ರ್ಯಾಂಡಾಗಿ ನಡಿಬೇಕು ಅಂತ ನಾನು ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.
ಥ್ಯಾಂಕ್ ಯು. ನನ್ನ ಹೆಸರು ಸಿಂಧು. ಇದು ನಮ್ಮ ಮಾದನಾಯಕನಹಳ್ಳಿ ಗ್ರಾಮದಲ್ಲಿ 60 ವರ್ಷದ ಕನಸು ನಾವು ಮಾರಮ್ಮ ಜಾತ್ರೆ ಮಾಡಬೇಕು ಅನ್ನೋದು ಎಲ್ಲ ಹೆಣ್ಮಕ್ಳು ಆಸೆ ಕೂಡ ಆಗಿತ್ತು. ಮತ್ತು ಇದು ನಮ್ಮ ತಾತ ಅವ್ರ ಮುತ್ತಾತ ತಲಕ ಹೆಣ್ಮಯ್ಯ ಅವರು ಕಟ್ಟಿರೋದು ಇದು ದೇವಸ್ಥಾನ, ನಮ್ಮ ಪೈಕಿ ಅವ್ರದ್ದೇ ದೇವಸ್ಥಾನ. ನಮ್ಮ ಪೂಜೆ ಮಾಡೋದು ನಮ್ಮ ಚಿಕ್ಕಪ್ಪ ಅವರೇನೆ. ನಮ್ಗೆ ತುಂಬ 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 ಖುಷಿ ಆಗ್ತದೆ. ಮಾದನಾಯಕನಹಳ್ಳಿ, ಹೌದು, ಮಾದನಾಯಕನಹಳ್ಳಿ ಇಡೀ ಹೆಣ್ಮಕ್ಳು ಎಲ್ಲ ತುಂಬ ಖುಷಿ ಪಡ್ತಾ ಇದ್ದಾರೆ. 60 ವರ್ಷದ ಮೇಲೆ ಜಾತ್ರೆ ವರ್ಷ ನಡಿಬೇಕು. ಹಾಗೆ ನಮ್ಮಪ್ಪವ್ರು ಚಿಕ್ಕವರಿದ್ದಾಗ ಮಾಡಿದ್ದಂತೆ ಒಂದ್ಸಲಿ ಜಾತ್ರೆ, ಅದಾದಮೇಲೆ ಹೀಗೆ ಮಾಡ್ತಾ ಇರೋದು. ಸೊ ತುಂಬ ಖುಷಿ ಆಗ್ತಾ ಇದೆ. ತುಂಬ ಖುಷಿ ಆಗ್ತಿದೆ. ಅದು ಇಷ್ಟು ವರ್ಷಗಳ ನಂತರ ಈ ಥರ ಜಾತ್ರೆ ಆಗ್ತಿರೋದು ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಆನಂದ ಆಗ್ತಿದೆ. ಸೊ ಇದು ಅವರೊಬ್ಬರಿಗೆ ಅಲ್ಲ, ಇಲ್ಲೆಲ್ಲರೂ ಮನೆ ಆಗಲೂ ನೇಬರ್ಸ್ ಎಲ್ಲ ಇರ್ತಾರಲ್ಲ, ಅವ್ರ ಜೊತೆ ಸಂತೋಷವಾಗಿ ಈ ಥರ ಆಚರಿಸೋದು ಭಾಳ ಸಂತೋಷ ಆಗ್ತಿದೆ. ನಿಮ್ಮ ಹೆಸರು ಮೇಡಮ್? ಸುನೀತಾ. ಥ್ಯಾಂಕ್ ಯು. ಅಣ್ಣ, ನಿಮ್ಮ ಹೆಸರು? ನಮ್ಮ ಹೆಸರು ಸುನಿಲ್ ಅಂತ. ಸುನೀಲ್ ಅವರೇ, ಇವತ್ತಿನ ದಿನ ಇಷ್ಟು ಒಂದು ಗ್ರ್ಯಾಂಡ್ ಆದ ಒಂದು ಜಾತ್ರೆ ನಡೆಸ್ತಾ ಇದ್ದೀರಾ ನಿಮ್ಮೂರಿನಲ್ಲಿ. ಸೊ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ಖುಷಿ ಅನ್ನಿಸ್ತಿದೆ. ಇಷ್ಟು ವರ್ಷಕ್ಕೊಮ್ಮೆ ಇವಾಗ ಆಗ್ತಿರೋದಕ್ಕೆ ಜಾತ್ರೆ ನಮಗೂ ಒಂಥರ ಖುಷಿ. ಗ್ರಾಮ ದೇವತೆ ಒಂಚೂರು, ನಮ್ಮ ಊರಿನ ದೇವತೆ ಒಂಚೂರು ಆಚೆ ಬಂದು ಮೆರೀತಾ ಇದೆ ಅಂತ. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮೀಶ ಅಂತ. ಓ, ಲಕ್ಷ್ಮೀಶ್ ಅವರೇ, ಸ್ವಾಮಿಗಳ ಥರ ಕಾಣ್ತಾ ಇದ್ದೀರಿ. ಹಾಂ, ಸ್ವಾಮಿಗಳೇನ ಇವರು? ಓಕೆ. ಸೊ ಹೆಂಗೆ ಅನಿಸ್ತಾ ಇದೆ ಇವತ್ತಿನ ದಿನ? ಎಷ್ಟೋ ವರ್ಷದ ಮೇಲೆ ನಮ್ಮೂರು ಹಬ್ಬ ಮಾಡ್ತಿದ್ದಾರೆ, ತುಂಬ ಖುಷಿ ಆಗ್ತಿದೆ. ಎಲ್ಲರಿಗೂ ನಮ್ಮೂರು ಮಾದನಾಯಕನಹಳ್ಳಿ ಇರೋರು ಎಲ್ಲರಿಗೂ ಆ ತಾಯಿ ನಮ್ಮಮ್ಮ ಒಳ್ಳೆ ಆರೋಗ್ಯ ಆಯಸ್ ಕೊಟ್ಟು ಎಲ್ಲರೂ ಕಾಪಾಡಲಿ ಅಂತ ಕೇಳ್ಕೊತೀವಿ ಸರ್. ಸರ್ ನಮಸ್ತೆ. ನಿಮ್ಮ ಹೆಸರೇನು ಸರ್? ಅನ್ಮಯ್ಯ ಅಂತ. ಎಷ್ಟು ವಯಸ್ಸು? 60. 60 ವಯಸ್ಸಿನಲ್ಲಿ ನಿಮ್ಮ ಮಾದನಾಯಕನಹಳ್ಳಿಯ ಜಾತ್ರೆನ ಎಷ್ಟು ಸತಿ ನೋಡಿದಿರಿ? ಒಂದೇ ಸಾರಿ ನೋಡಿದ್ದೀವಿ, 2ನೇ ಸಾರಿ ನೋಡ್ತಾ ಇದ್ದೀವಿ. ಓ ಪುಣ್ಯವಂತರು, ನೀವು 2ನೇ ಸತಿ ನೋಡ್ತಾ ಇದ್ದೀರಿ. 2ನೇ ಸಾರಿ ನೋಡ್ತಾ ಇದ್ದೀವಿ. ಈ ದಿನದ ಬಗ್ಗೆ ಏನು ಹೇಳ್ತೀರಿ? ಈ ದಿನ ಭಾಳ ಅದ್ಭುತವಾಗಿದೆ. ನಾವು 4 ತಿಂಗಳಿಂದ ಸತತವಾಗಿ ಎಲ್ಲರೂ ವಾರಕ್ಕೊಂದು ಸಾರಿ ಮೀಟಿಂಗ್ ಕರೆದು ಯಾವುದೇ ಚ್ಯುತಿ ಬರದಂತೆ ಊರಿನ ಎಲ್ಲ ಹಿರಿಯರು, ಕಿರಿಯರು, ಯುವಕರು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಒಳ್ಳೆ ರೀತಿಯಾಗಿ ಇಲ್ಲಿನವರೆಗೂ ಚೆನ್ನಾಗಿ ನಡ್ಸ್ಕೊಂಬಂತಿದ್ದೀವಿ. ಇವತ್ತು 3ನೇ ದಿನದಲ್ಲಿ ಇಂಥ ಅದ್ಭುತವನ್ನು ನಾವು ಯಾವುದೇ ಊರಲ್ಲಿ ಯಾವುದೇ ಕ್ಷಣದಲ್ಲಿ ನೋಡಿರಲಿಲ್ಲ. ಅಂಥ ಅದ್ಭುತವಾದ ಕ್ಷಣವನ್ನು ಇವತ್ತು ನೋಡ್ತಾ ಇದ್ದೀವಿ. ಇನ್ನು ಮುಂದೆ ಇದೇ ರೀತಿ ಎಲ್ಲರೂ ಸೇರಿ ಯಾವುದೇ ಚ್ಯುತಿ ಬರದಂತೆ ಊರಿನ ಗ್ರಾಮ ಇವತ್ತು ಏನು ಬೆಳವಣಿಗೆ ಆಗಿದೆ ಅದೇ ರೀತಿ ಇನ್ನೂ ಬೆಳವಣಿಗೆ ಆಗಲಿ, ಇನ್ನೂ ಚೆನ್ನಾಗಾಗಲಿ ಅಂತ ಹಾರೈಸಿ ಮಾರಮ್ಮ ತಾಯಿಗೆ ಜೈ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಪರಿಚಯ ಹೇಳಿ ಸರ್. ನನ್ನ ಹೆಸರು ಡಾಕ್ಟರ್ ಎಂ ಜಿ ಕೃಷ್ಣಮೂರ್ತಿ ಅಂತ. ನಾನು ಪ್ರಾಂಶುಪಾಲರು ಕುವೆಂಪು ಪ್ರಥಮ ದರ್ಜೆ ಕಾಲೇಜಿನಲ್ಲಿ. ಬಟ್ ಸ್ಥಳೀಕ ನಮ್ಮ ಊರಿನಲ್ಲಿ ಸುಮಾರು 60 ವರ್ಷಗಳ ಇತಿಹಾಸವನ್ನು ಕಂಡಿರಿದ್ದೀವಿ ನಾವು. ಆದರೆ ನಮ್ಮ ಹಿರಿಕರು ಹೇಳ್ತಾರೆ ಹೊರತು ನಮ್ಗೆ ಗೊತ್ತಿಲ್ಲ. ನಮಗೆ ಯಾವುದೇ ಅನುಭವ ಕೂಡ ಇಲ್ಲ. ಯಾಕೆಂದರೆ ಜಾತ್ರೆ ಮಾಡಿರೋ ಅನುಭವ ಆಗಲಿ ಅಥವಾ ಜಾತ್ರೆ ನಡೆದಿರೋ ಅಂಥ ವಿಚಾರಗಳು ನಮ್ಗೆ ಗೊತ್ತಿಲ್ಲ. ಆದರೆ ಇವತ್ತು ನಾವು ವಾಸ್ತವವಾಗಿ ನೋಡ್ತಾ ಇದ್ದೇವೆ. ಭಾಳ ಅನುಭವ ಆಗಿದೆ ನಮಗೆ. ಈ ನೆನಪುಗಳು ನಾವು ಜೀವಂತ ಇರೋವರೆಗೂ ಕೂಡ ಇಂಥ ಸವಿನ ನೆನಪುಗಳನ್ನು ಮೆಲುಕಾಕೋದಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಈ ಜಾತ್ರೆಯಲ್ಲಿ ಎಲ್ಲರೂ ಕೂಡ ಸಹಬಾಳ್ವೆ, ಸಹಕಾರ ಮತ್ತು ಅವರ ಪ್ರೌಢಮೆಯನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಯಾಕೆಂದರೆ ಎಲ್ಲ ಆ ಎಡರು ತೊಡರುಗಳನ್ನು ಮೆಟ್ಟಿ ಇವತ್ತು ನಮ್ಮ ಜಾತ್ರೆಯನ್ನು ಮಾಡ್ತಾ ಇದ್ದಾರೆ. ಈ ಜಾತ್ರೆ ಭಾಳಷ್ಟು ಯಶಸ್ವಿಯಾಗಿದೆ ಅಂತ ನಾವು ಭಾಳ ಭಾವಪೂರ್ಣವಾಗಿ ಹೇಳ್ತಾ ಇದ್ದೀವಿ. ಮತ್ತು ದೇವರಲ್ಲಿ ಒಂದು ಅಭಿಮಾನ ಮತ್ತು ವಾತ್ಸಲ್ಯ ಕೂಡ ಮೂಡ್ತಾ ಇದೆ. ಇಂಥ ವಾತಾವರಣಗಳು ನಮ್ಮಲ್ಲಿ ಸಾಕಷ್ಟು ಬೇಕು ಅಂತ ನಾವು ಬಯಸ್ತಾ ಇದ್ದೇವೆ. ಮತ್ತು ನಮ್ಮ ಹಿಂದೂ ಸಂಸ್ಕೃತಿಯನ್ನು ಕೂಡ ನಾವು ಉಳಿಸೋದಕ್ಕೆ ಇಂಥ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ನಾವು ಮತ್ತು ನಮ್ಮ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಮಹಿಳೆಯರಿಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗ್ತದೆ. ಯಾಕೆಂದರೆ ಅವರು ಇಂಥ ತಾಳ್ಮೆಯನ್ನು ವಹಿಸಿದ್ದಾರೆ. ಯಾಕೆಂದರೆ ಸಾಯಂಕಾಲ 5 ಗಂಟೆಯಿಂದ ಇಲ್ಲಿವರೆಗೂ ಕೂಡ ಒಂದು ಆ ಭಾರವನ್ನು ಹೊತ್ಕೊಂಡು ಈ ದೇವ್ರಿಗೋಸ್ಕರ ಅವರು ಶ್ರಮವಹಿಸ್ತಾ ಇದ್ದಾರೆ ಅಂದರೆ ಅವ್ರಿಗೆ ನಾವು ಕೃತಜ್ಞರಾಗಿರಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಎಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯ ವೃದ್ಧರವರು ಕೂಡ ಎಲ್ಲರೂ ಕೂಡ ಅವರ ಭಾವನೆಗಳನ್ನು ಮತ್ತು ಪ್ರೀತಿಯನ್ನು ಮತ್ತು ಆ ಭಕ್ತಿಯನ್ನು ತೋರಿಸ್ತಾ ಇರೋದು ನಮಗೆ ಭಾಳ ಖುಷಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲೂ ಕೂಡ ಇಂಥ ಜಾತ್ರೆಗಳನ್ನು ಮಾಡೋದಕ್ಕೆ ಭಾಳ ಉತ್ಸುಕರಾಗಿದ್ದೇವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದಕ್ಕೆಲ್ಲರೂ ಕಾರಣಭೂತರಾಗಿರೋಂಥ ಎಲ್ಲ ಹಿರಿಯರಿಗೂ ಕೂಡ ಮತ್ತು ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕನ್ನಡ ಮಾತೆ. ಥ್ಯಾಂಕ್ ಯು.
ನೀವು ಗಮನಿಸ್ತಾ ಇರ್ಬೋದು ಕೊಂಡ ಹಾಯ್ತಕ್ಕಂಥ ಒಂದು ಕಾರ್ಯಕ್ರಮ. ಸೊ ದೇವರು ಈಗ ಕೊಂಡ ಹಾಯೋದಕ್ಕೆ ಬರ್ತಾ ಇದೆ. ಸುತ್ತ ಒಂದು 3 ಸುತ್ತ ಹಾಕಿ ಕೊಂಡ ಹಾಯ್ತಕ್ಕಂಥದ್ದು ನೋಡಿ, ಕಣ್ತುಂಬ್ಕೊಳ್ಳಿ. ವಿಶೇಷ ಹೇಳೋಕ್ಕೆ ಎರಡು ಪದ ಬರಲ್ಲ, ನಾಲ್ಗೆ ಸಾಕಾಗಲ್ಲ. ಅದ್ದೂರಿ ಜಾತ್ರೆ, 50 ವರ್ಷದ ಜಾತ್ರೆ ತುಂಬ ಚೆನ್ನಾಗಿದೆ. ಹೇಳೋಕ್ಕಾಗ್ದಷ್ಟು ಖುಷಿಯಾಗಿದೆ. ಅಮ್ಮ ಇನ್ನು ನಮ್ಮ ಗ್ರಾಮಕ್ಕೆ ಹೆಚ್ಚಿಂದ ಕೊಡಲಿ, ಹೆಚ್ಚಿಂದ ನಮ್ಮ ಯುವಕರಿಗೆಲ್ಲ, ನಮ್ಮ ಗ್ರಾಮದ ಕಿರಿಯರಿಗೆಲ್ರಿಗೂ ಚೆನ್ನಾಗಿ ಒಳ್ಳೆ ಆಶೀರ್ವಾದ ಮಾಡಲಿ. ಪ್ರತಿ ವರ್ಷ ಹಿಂಗೆ ಹಬ್ಬ ಮಾಡಿಸ್ಕೊಳ್ಳಿ ಅವಳು ಇನ್ನೂ ಹೆಚ್ಚಿಂದಾಗಿ. ನಮಗಂತೂ ತುಂಬ ಖುಷಿಯಾಗಿದೆ. ಚೆನ್ನಾಗಿ ಆಗ್ತಾಯಿದೆ ಜಾತ್ರೆ. ಇದೇ ಥರ ತಾಯಿ ಶಕ್ತಿ ಕೊಟ್ಟರೆ ಇದಕ್ಕಿಂತ ಹೆಚ್ಚಾಗಿ ಮಾಡ್ತೀವಿ. ಇಷ್ಟೇ ಅಲ್ಲ, ಈ ವರ್ಷ ಅದ್ದೂರಿ ಅಂದ್ಕೊಂಡಿದ್ದೀವಿ. ಅಮ್ಮ ಇನ್ನೂ ಕೃಪೆ ಮಾಡಿ ಹೆಚ್ಚಿಂದ ಕೊಡಲಿ ಅವಳು. ನಾವು ಖಂಡಿತ ಮಾಡ್ತೀವಿ. ನಮ್ಮೂರ ಜಾತ್ರೆ ನಮಗೆ ಖುಷಿಯಾಗಿದೆ. ನೋಡಿ, ದೇವರ ದರ್ಶನವನ್ನು ಪಡ್ಕೊಳ್ಳಿ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ಮಂತೇಶ ಮುಟ್ಟು. ನಿಮ್ಮ ವಯಸ್ಸೇನು ಸರ್? 62 ವರ್ಷ. ಅಂದರೆ 60 ವರ್ಷಕ್ಕೆ ಮುಂಚೆ ನೀವು ನೋಡಬೇಕಾಗಿತ್ತು ಅಂದರೆ 2 ವರ್ಷದ ಮಗು? ಇಲ್ಲ, ಒಂದು 8 ವರ್ಷ ನಮ್ಮ ಮಗ. ಹೌದಾ? ಸುಮಾರು ಎಷ್ಟು ವರ್ಷದ ಹಳೆದು ಜಾತ್ರೆ ಇದು ಮಾಡದೇ ಇರೋದು? ಒಂದು 54 ವರ್ಷ ಇರಬೇಕು. 54 ವರ್ಷ. 54 ವರ್ಷ. ಹೇಳಂತ ನಿಮ್ಮೂರು ಜಾತ್ರೆ ಇಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ? ಅಲ್ಲ, ನಮ್ಮ ಜಾತ್ರೆ ಮೇಲೆ ಇದೆ ಪಟ್ಟು ವಿಜೃಂಭಣೆ ನಡೀತಾ ಇದೆ. ಇನ್ನು ಹಂಗೆ ಕಂಟಿನ್ಯೂ ಮಾಡ್ತಾರೆ, ಏನು ಮಾಡ್ತಾರೆ ನೋಡಬೇಕು. ಏನು ಒಂದು ವರ್ಷ ಕಂಟಿನ್ಯೂ ಮಾಡ್ಕೊಳ್ತಾರ ನೋಡಬೇಕು. ಈ ಸಲ ವಿಜೃಂಭಣೆ 60 ವರ್ಷಕ್ಕಾಗಿದೆ, 54 ವರ್ಷಕ್ಕಾಗಿದೆ. ಇನ್ನಷ್ಟು ಮಾಡಬೇಕು ಅನ್ನೋ ಆಸೆ. ನೋಡಬೇಕು ಹಿರಿಕರು ಏನು ಹೇಳ್ತಾರೋ. ಸೊ ಮುಂದಿನ ಈ ಒಂದು ಬರುವ ವರ್ಷಗಳಲ್ಲಿ ನೀವು ಏನು ಜಾತ್ರೆ ಮಾಡಬೇಕು ಅಂತ ಇದ್ದೀರಾ? ಇದಕ್ಕೆ ಯಾವುದೇ ಒಂದು ಸಮಿತಿ ರಚನೆ ಮಾಡ್ತಾ ಇದ್ದೀರಾ? ಇಲ್ಲ ಅದ್ರ ಬಗ್ಗೆ ಈಗಾಗಲೇ ಸಮಿತಿ ರಚನೆ ಆಗಿದೆ. ಅದು ಕುಂತು ಮಾತಾಡಬೇಕು. ಮಾಡೋದ ಬಿಡೋದು ಏನು ಮಾಡೋದು ಮಾತಾಡಬೇಕು. ಅಂದರೆ ಈಗ ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತೀವಿ ಅಂತ ಯೋಚನೆ ಮಾಡಿದ್ದೀರಾ ಇಲ್ಲ ಹೆಂಗೆ ಅಂತ? ಇಲ್ಲ, ಕೆಲವರು ಮನಸ್ಸಲ್ಲಿ ವರ್ಷಕ್ಕೊಂದ್ಸಲ, ಕೆಲವ್ರ ಮನಸ್ಸಲ್ಲಿ 3 ವರ್ಷ, ಕೆಲವು ವರ್ಷ 5 ವರ್ಷ. ಅದರಿಂದ ಯಾವುದು ಇತ್ಯರ್ಥ ಆಗಿಲ್ಲ. ಅದು ನಮ್ಮ ಮನಸ್ಸಿಗಿರೋದು ವರ್ಷ ಮನೆ ಮಟ್ಟಿ ಮಾಡ್ಕೊಂಡು 3 ವರ್ಷ 5 ವರ್ಷ ಅದ್ದೂರಿ ಈ ಥರ ಮಾಡ್ಬೋದು. ಜಾತ್ರೆ ನಿಲ್ಸೋದು ಬೇಡ ಅಂತ. 1 ವರ್ಷ ಬಿಟ್ಟು 3 ವರ್ಷ ಅದು ಲೆಕ್ಕಕ್ಕೆ ಬರಲ್ಲ. ಅವು ಈಗ ಬಲವಂಟಲ್ಲಿ ಸಿಟಿಗೆಲ್ಲ ವರ್ಷ ಮಾಡ್ತಾರೆ. ಖರ್ಚಿರ್ತಿಲ್ಲ ಅಂತಿಲ್ಲ, ಆದರೆ 5 ವರ್ಷಕ್ಕೋ 3 ವರ್ಷಕ್ಕೋ ಗ್ರ್ಯಾಂಡಾಗಿ 10 ಕೂಟ ಹಾಕಿ ಮನೆ ಮಟ್ಟಿ ಮಾಡ್ಕೊಂಡು ಸಾಕಾಗುತ್ತೆ. ಓಕೆ. ಸೊ ಈಗ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಪ್ರಮಾಣದಲ್ಲಿ ಜನ ಸೇರಿ ಈ ಜಾತ್ರೆ ಇನ್ನೂ ವಿಜಯೋತ್ಸವ ಅನುಭವಿಸಲಿ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳು ಸರ್.
ಬಿಡಬೇಡಿ ಯಾರು ನಮಸ್ಕಾರ. ಇವತ್ತೇನು ನಮ್ಮ ಮಾದನಾಯಕನಹಳ್ಳಿ ಜಾತ್ರೆ ಸಂಭ್ರಮ ನಡೀತಾ ಇದೆ, ಇದು ಸುಮಾರು ವರ್ಷ ಆದಮೇಲೆ ನಡೀತಾ ಇದೆ. ಹೆಚ್ಚು ಕಮ್ಮಿ ಒಂದು 56-58 ವರ್ಷದ ಮೇಲಾಗಿದೆ. ಇವತ್ತು 60 ವರ್ಷ. ಇವತ್ತು ಈ ಸಂಭ್ರಮ ನೀವೆಲ್ಲ ನೋಡ್ತಾ ಇದ್ದೀರಾ. ಇವತ್ತು ದೇವರಿಗೆ ಕೊಂಡ ಇದು ಎಲ್ಲರ ಪ್ರತಿಯೊಂದು ಮನೆಯಿಂದನೂ ಆರತಿ ತೊಗೊಬಂದಿದ್ದಾರೆ. ಇಡೀ ಮಾದನಾಯಕನಹಳ್ಳಿಗೆ ಒಂದು ಹೇಳಬೇಕು ಅಂದರೆ ಜಾತ್ರೆ ಬಹಳ ಖುಷಿಯಾಗಿದೆ ಎಲ್ರಿಗೂ. ಪ್ರತಿಯೊಂದು ಮನೆಯಿಂದನೂ ಪ್ರತಿಯೊಬ್ಬರು ಬಂದು ಇಂಡಿವಿಜುವಲ್ ಆಗಿ ಬಂದು ಅವರೇ ನಿಂತ್ಕೊಂಡು ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ. ಇದು ಒಬ್ಬರು ಇಬ್ಬರಿಂದ ಸಾಧ್ಯ ಆಗಿಲ್ಲ. ಇಡೀ ಮಾದನಾಯಕನಹಳ್ಳಿ ಊರೇ ನಿಂತಿದೆ. ಸೊ ಇದು ಇದೇ ಥರ ವಿಜೃಂಭಣೆ ಹಿಂಗೆ ಮುಂದೆನೂ ನಡೀತಾ ಇರಲಿ ಅಂತ ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು. ನಿಮ್ಮ ತಂದೆಯವರು ಇದರಲ್ಲಿ ಮುಂಚೂಣಿಯಲ್ಲಿದ್ದಾರೆ, ಸೊ ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಿ. ಇದು ಮುಂಚೂಣಿ ಅಂತಲ್ಲ, ಯಾಕೆಂದರೆ ಭಾಳ ವರ್ಷದಿಂದ ಅವ್ರಿಗೆ ಭಾಳ ಆಸೆ ಇತ್ತು ಜಾತ್ರೆ ಮಾಡಬೇಕು ಅಂತ. ಅದೇ ರೀತಿ ಎಲ್ಲ ಯುವಕರು ಅವ್ರ ಜೊತೆ ಕೈ ಜೋಡಿಸ್ಬಿಟ್ಟು ಅವ್ರಿಗೆ ಬಲ ಕೊಟ್ಟಿದ್ದಾರೆ. ಎಲ್ಲರೂ ಜೊತೆಲಿದ್ದು ಬಲ ಕೊಟ್ಟಿರೋದಕ್ಕಿಂತ ಈ ಕಾರ್ಯ ಮಾಡೋದಕ್ಕೆ ಸಾಧ್ಯ ಆಯಿತು. ಎಲ್ರಿಗೂ ಧನ್ಯವಾದಗಳು. ಎಲ್ಲರೂ ಇದುವರೆಗೂ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡೆದಿಲ್ಲ. ತುಂಬ ಚೆನ್ನಾಗಿ ನಡ್ಕೊಬಂದಿದೆ ಜಾತ್ರೆ. ಹಾಗೆಯೇ ನಾಳೆ ಎಲ್ಲರೂ ಮನೆಯಲ್ಲೂ ಅವ್ರವ್ರ ಮನೆಯಲ್ಲಿ ಊಟ ಇಟ್ಕೊಂಡು ನಾಡಿದ್ದು ದೇವ್ರ ಮೆರವಣಿಗೆ ಇದೆ. ದೇವ್ರ ಮೆರವಣಿಗೆನೂ ಅಷ್ಟೇ ಇದೇ ರೀತಿ ಜನ ಸೇರಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ಕೇಳ್ಕೊತೀನಿ. ಮುಂದಿನ ಯುವ ಪೀಳಿಗೆಗೆ ನೀವು ಈ ಒಂದು ದೇವರ ಕಾರ್ಯಗಳ ಬಗ್ಗೆ ಆಗಲಿ ಅಥವಾ ನಮ್ಮ ಹಿಂದೂ ಸಂಪ್ರದಾಯಗಳ ಬಗ್ಗೆ ಆಗಲಿ ಏನು ಹೇಳ್ತೀರಾ? ನಮ್ಮ ಸಂಪ್ರದಾಯ ಯಾವುದೇ ಕಾರಣಕ್ಕೂ ನಮ್ಮ ಸಂಪ್ರದಾಯನ ನಾವು ಬಿಟ್ಕೊಡಕ್ಕೆ ಹೋಗಬಾರ್ದು. ನೀವು ಎಲ್ಲೇ ಎತ್ತರದಲ್ಲಿರಿ, ಯಾವುದೇ ದೇಶದಲ್ಲಿದ್ದರೂ ನಮಗೆ ನಮ್ಮ ಸಂಪ್ರದಾಯ ಭಾಳ ಮುಖ್ಯ. ಯಾಕೆಂದರೆ ಇದೆಲ್ಲ ನಮ್ಮ ಬೇರು ಚೆನ್ನಾಗಿದ್ದರೆ ಮುಂದೆ ಮರ ಚೆನ್ನಾಗಿ ಬರುತ್ತೆ. ಸೊ ನಾನು ಕೇಳ್ಕೊಳ್ಳೋದು ಇಷ್ಟ ಇವತ್ತಿನ ಯುವಕರಲ್ಲಿ, ಏನೇ ಆದ್ರೂ ನಮ್ಮ ಸಂಪ್ರದಾಯನ ಬಿಡೋದಕ್ಕೆ ಹೋಗಬೇಡಿ. ಯಾವುದೇ ನೀವು ಎಲ್ಲೇ ಇರಿ ಸಂಪ್ರದಾಯನ ಪಾಲಿಸಿ. ನೀವೆಷ್ಟೇ ಮಾಡ್ರನ್ ಆದ್ರೂ ಅಷ್ಟೇ ಸಂಪ್ರದಾಯ ಅನ್ನೋದು ಇರಲೇಬೇಕು. ಸೊ ದಯವಿಟ್ಟು ಎಲ್ಲರೂ ಅದನ್ನು ನಡೆಸ್ಕೊಂಡು ಹೋಗಿ ಮುಂದೆ ಇದೇ ರೀತಿ ನಡೀತಾ ಇರಲಿ ಅಂತ ಎಲ್ಲರೂ ನಾನು ಕೇಳ್ಕೊತೀನಿ. ಈ ಒಂದು ದಿನದ ಒಂದು ಜನಸಮೂಹ ಏನಿದೆ ಅಥವಾ ನಿಮ್ಮ ಒಂದು ವಿಜೃಂಭಣೆಯ ಆಚರಣೆ ಏನಿದೆ, ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಇದು ನೀವೇ ನೋಡ್ತಾ ಇದ್ದೀರಾ, ಜನಗಳು ಎಲ್ಲಿ ನಿಂತರೂ ಜನ ಕಾಣ್ತಾ ಇದ್ದಾರೆ. ಆಮೇಲೆ ಆರತಿಗಳು ಯಾವ ರೀತಿ ಆರತಿ ಮಾಡಿದ್ದಾರೆ ಅಂದರೆ ಮೋಸ್ಟ್ಲಿ ಈ ರೀತಿ ಎಲ್ಲೂ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಈ ನಮ್ಮೂರಲ್ಲಿರೋಂಥ ಜನಗಳಂತೂ ಎಲ್ಲೂ ನೋಡಿಲ್ಲ ಇದುವರೆಗೂ. ಏಕೆಂದರೆ ಜಾತ್ರೆ ನಾವು 60 ವರ್ಷ ಆದಮೇಲೆ ಮಾಡ್ತಾ ಇರೋದ್ರಿಂದ ಎಲ್ಲರೂ ಮನೆಯಲ್ಲೂ ಸಂಭ್ರಮ, ಎಲ್ಲರೂ ಮನೆಯಲ್ಲೂ ಹಬ್ಬದ ವಾತಾವರಣ. ಎಲ್ಲ ಹೆಣ್ಮಕ್ಳು ನೋಡ್ತಾ ಇದ್ದಾರೆ, ಎಲ್ಲ ಊರಿಂದ ಎಲ್ಲ ನೆಂಟರೆಲ್ಲ ಬಂದು ಆರತಿ ತೊಗೊಂಡು ಒಂದು ವಾರದಿಂದ ನಡೀತಾ ಇದೆ. ಎಲ್ಲರೂ ಭಾಳ ಚೆನ್ನಾಗಿದೆ. ಇದನ್ನು ಹಾಗೆ ನಡೆಸ್ಕೊಂಡು ಹೋಗಬೇಕು ಅಂತ ನಾನು ಕೇಳ್ಕೊತೀನಿ. ನಿಮ್ಮ ಪರಿಚಯ ಸರ್? ನನ್ನ ಹೆಸರು ಡಾಕ್ಟರ್ ಕೃಷ್ಣಮೂರ್ತಿ ಅಂದ್ಬಿಟ್ಟು.